ಕೊಟ್ಟು ಅಲ್ಲಿ ಸತ್ತ ಕೆಲ್ಸ ಏನು ಮಾಡ್ತಾನಂತ ದಮ್ಮಿದ್ದನ್ನು ಕೇಳ್ಕೊಳ್ರಪ್ಪ. ಮಳ್ಳು ತಿನ್ನು ಬಾಳೆ ಹಣ್ಣು ಪಂಚರ್ ಅಂಗಡಿ ಪಾನಿಪುರಿ ರಾಗಿ ಮಿಷನ್ ಬಡ್ಡಿ ಸಾಲ. ಸಾರಿ ಸರ್. ओए भाई काले धोए जान डांस क्लास में गया. ಏ ಯಾರಪ್ಪ, ಏನ್ ಬೇಕಿತ್ತು ನಿಮ್ಗೆ? ಸರ್ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಸರ್. ಹಾ ಸರಿ, ಒಳಗ್ ಬಾ. ಕೂತ್ಕೋ. ಸರ್ ಫೀಸ್ ಎಷ್ಟಿದೆ ಸರ್? ತಿಂಗಳದಾದ್ರೆ 5,000 ಇದೆ, 3 ತಿಂಗಳದಾದ್ರೆ 10,500 ಇದೆ. ಯಾವ್ದು ಮಾಡಿಸ್ತೀನಿ? ತಿಂಗಳದ ಅಡ್ಮಿಷನ್ ಮಾಡಿಸ್ತೀನಿ ಸರ್. ಅರ್ಧ ಅಮೌಂಟ್ ಕಟ್ಟಿ ಹೋಗ್ತೀನಿ, ಇನ್ನು ಅರ್ಧ ಅಮೌಂಟ್ ಆಮೇಲೆ ಬಂದು ಕಟ್ತೀನಿ ಸರ್. ಇಲ್ಲಪ್ಪ, ಆತರ ಇಲ್ಲ. ತಿಂಗಳದಾದ್ರೆ ಫುಲ್ ಅಮೌಂಟ್ ಕಟ್ಟೇ ಹೋಗ್ಬೇಕು. ಪ್ಲೀಸ್ ಸರ್, ಅಷ್ಟೊಂದು ನನ್ನ ಹತ್ರ ಅಮೌಂಟ್ ಇಲ್ಲ ನೋಡಿ ಸರ್, ಪ್ಲೀಸ್. ಆಗಲ್ಲಪ್ಪ, ಆತರ ಅಡ್ಮಿಷನ್ ಮಾಡ್ಸಂಡ್ರೆ ನಮ್ ಸಾರ್ ಬೈತಾರೆ ನಮ್ಗೆ. ಸರ್ ಪ್ಲೀಸ್ ಸರ್ ಮಾಡ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಸರ್. ಇಲ್ಲ ಆಗಲ್ಲ ಸರ್ ಹೆಲ್ಪ್ ಮಾಡಿ ಸರ್ ಪ್ಲೀಸ್. ಸರ್ ಸರ್ ಪ್ಲೀಸ್ ಆಗಲ್ಲ. ಸರ್ ಸರ್ ಇಲ್ಲ ಪ್ಲೀಸ್ ನಮ್ ಸಾರ್ ಬೈತಾರೆ, ಆಗಲ್ಲ. ನೋಡಿ ಸರ್, ನೋಡಿ ಸರ್, ಅಷ್ಟೊಂದು ಅಮೌಂಟ್ ಇಲ್ಲ ನೋಡಿ ಸರ್, ನೋಡಿ ಸರ್. ಸರ್ ಸರ್ ಹೆಲ್ಪ್ ಪ್ಲೀಸ್ ಸರ್. ಸರ್ ಒಂದ್ಸರಿ ಆದ್ರೆ ಅರ್ಥ ಆಗಲ್ಲ ನಿಮ್ಗೆ, ಹೋಗು. ಈಗ ಇಲ್ಲಿಂದ ಬರ್ತೀರ ನೀವೆಲ್ಲ. Yeah.
ಏನ್ ಸಾಯಿ ಏನ್ ಇಷ್ಟದಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದೆ? ಹೇಳೋಣ, ತುಂಬ ಬೇಜಾರಾಗ್ತಿತ್ತು. ಯಾಕೆ ಸಾಯಿ ಏನಾಯ್ತು? ಬೇಜಾರು ಏನು? ನಾನು ದೊಡ್ಡ ಡ್ಯಾನ್ಸರ್ ಆಗ್ಬೇಕಣ, ಒಂದು ದೊಡ್ಡ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು, ಅದೇ ನನ್ನ ಲೈಫಿನ ಗುರಿ. ಆದರೂ ಇಲ್ಲಿ ಚಿಕ್ಕ ಚಿಕ್ಕ ಸ್ಟೇಜಲ್ಲಿ ಕೂಡ ಅವಕಾಶ ಕೊಡ್ತಾ ಇಲ್ಲ, ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ, ಎಂಕರೇಜ್ ಮಾಡ್ತಾ ಇಲ್ಲ. ಏನು ಮಾಡೋಕ್ಕಾಗ್ತಾವಲ್ಲ, ತುಂಬ ಮನಸ್ಸಿಗೆ ತುಂಬ ಬೇಜಾರಾಗ್ತೈತೆ ಅಣ್ಣ. ನೋಡು, ಯಾರೋ ಸಹಾಯ ಮಾಡ್ತಾನೆ ಅನ್ಕೊಳ್ಳೋದು ತಪ್ಪು. ನಿನ್ನ ಟ್ಯಾಲೆಂಟ್ನ ನೀನೇ ತೋರಿಸ್ಕೊಡ್ಬೇಕು, ಅರ್ಥ ಆಯ್ತು? ಅದೇ ಹೇಗೆ ತೋರಿಸ್ಬೇಕು ಅರ್ಥ ಆಗ್ತಿಲ್ಲಣ್ಣ. ಅದೇ ಬೇರೆ ಅಲ್ಲದೆ ಇವತ್ತು ಡ್ಯಾನ್ಸ್ ಫಂಕ್ಷನಲ್ಲಿ ಅವಕಾಶ ಕೊಡಲಿಲ್ಲ, ಕಾಲರ್ ಇಟ್ಕೊಂಡು ತಳ್ಳಿಬಿಟ್ರಣ. ಅದಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಗ್ತೈತಣ್ಣ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಡ್ಯಾನ್ಸ್ ಮಾಡಿರಲ್ಲ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ನೆಲ್ಲ ಅಪ್ಲೋಡ್ ಮಾಡು. ಜೊತೆಗೆ ನಿಮ್ಮ ಯಾರಾದರೂ ಮಾಸ್ಟರ್ ಪರಿಚಯ ಇದ್ರೆ ಅವ್ರಿಗೆಲ್ಲ ಒಂದು ಡೆಮೋ ಹಾಕಿ ಕಳಿಸಿರು, ಅದೆಲ್ಲ ಮಾಡು, ನೋಡೋಣ. ಆದರೆ ಇವೆಲ್ಲ ಹೇಗೆ ಅಪ್ಲೋಡ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಣ್ಣ. ಅದು ಬೇರೆ ಅಂದರೆ ನಾನು ಫೋನ್ ವಿಡಿಯೋ ಕ್ಲಾರಿಟಿ ಇಲ್ಲ ಅಣ್ಣ, ಅದೇ ಹೇಗೆ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ನೋಡ್ಸಾಯಿ ದಡ್ಡ, ನೀನು ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ಲೋ ಕಂಟೆಂಟ್ ಇಂಪಾರ್ಟೆಂಟು. ನಿನ್ನ ಪ್ರಯತ್ನ ನೀನು ಮಾಡಷ್ಟೇ, ಆಯ್ತಾ? ಸರಿ, ನಾಳೆ ಊರಾಚಿರೋ ಬ್ರಿಡ್ಜ್ ಹತ್ರ ಬಾ, ಆ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಸರಿನಾ, ಹಾಗಾದರೆ ಖಂಡಿತ ಬಂದೇ ಬರ್ತೀನಿ ನಾನು. ಮರಿಬೇಡ, ಬಾ. ಸಾಯಿ, ನಿನ್ ಫೋನ್ ಕೊಡ್ಸಾಯಿ. ಸಾಯಿ, ನನ್ನ ಡ್ಯಾನ್ಸ್ ಆಡ್ತೀಯಾ? ನಾನು ವಿಡಿಯೋ ತೆಗಿತೀನಿ. ಓಕೆನಾ. ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಬಂದ ಸಾಯಿ, ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇದೇ ತರ ನಿಮ್ಗೆ ಕಾಲಿದ್ದಾಗೆಲ್ಲ ಮಾಡ್ತಾರೆ. ಒಂದೇ ಮಾಡಿದ್ರೆ ಆಗಲ್ಲ, ನಾವು ಕಾಲಿದ್ದಾಗೆಲ್ಲ ಮಾಡಿ ಅಪ್ಲೋಡ್ ಮಾಡ. ಮತ್ತೆ ನಿನ್ ಪ್ರಯತ್ನ ಮಾತ್ರ ನಿಲ್ಸ್ಬೇಡ. ಒಂದೇ ದಿನಕ್ಕೆ ಏನಾಗಲ್ಲ ಸಾಯಿ, ಒಂದಲ್ಲ ಒಂದು ದಿನ ಆಗ್ತದೆ. ನಿನ್ ಪ್ರಯತ್ನ ಮಾತ್ರ ನಿಲ್ಸ್ಬೇಡ, ಹಿಂಗೆ ಕಂಟಿನ್ಯೂ ಮಾಡ್ತಾ ಇರ. ಹೋಗೋಣ.
ಯಾವ ಟಿವಿ ನೋಡೋದು ಡ್ಯಾನ್ಸ್ ಮಾಡೋದು, ಟಿವಿ ನೋಡೋದು ಡ್ಯಾನ್ಸ್ ಮಾಡ್ತಿದ್ದೆ. ನಾಳಿದ್ದ ಯಾರು ಕಾಲೇಜ್ ಬೇಡ, ನೀನ್ ಡ್ಯಾನ್ಸ್ ಬೇಡ. ನಡಿ ಕೆಲ್ಸಕ್ಕೆ ಹೋಗ್ತಾರ ಬಂದಿನ ಹೋಗ ಕೆಲ್ಸಕ್ಕೆ ಹೋಗ್ತಿರ್ಬೇಕ. ಅದು ಡ್ಯಾನ್ಸ್ ಸಾಲ ಮುಡ್ತದೆ. ನಡಿ ನಡಿಯೋ. ಜಲ್ದಿ ಜಲ್ದಿ ಮಾಲ್ ಕಳ್ಸಪ್ಪ. ಸರಿ ಮೇಸ್ತ್ರಿ, ಇವತ್ತೇನೋ ನೀನು ಬಂದಿದ್ದೀಯಾ, ನಿಮ್ಮಣ್ಣ ಬಂದಿಲ್ವಾ? ಇಲ್ಲ ಮೇಸ್ತ್ರಿ, ಅಣ್ಣ ಕುಡಿಯೋದು ಜಾಸ್ತಿ ಮಾಡಿಬಿಟ್ಟಾನ. ಇಲ್ಲಾಂದ್ರೆ ಎಲ್ಲಿ ಬರೀ ಸಾಲ ಮಾಡ್ತಾನೆ ಮೇಸ್ತ್ರಿ. ಸಾಯಿ ನಿಮ್ಮ ಮನೆ ಹತ್ರ ಹೋಗಿದ್ದೆ, ಯಾರು ಇದ್ದಿಲ್ಲ. ನಿಮ್ಮ ಮನೆ ಪಕ್ಕದವ್ರನ್ನ ಕೇಳಿದೆ, ಕೆಲ್ಸಕ್ಕೆ ಹೋಗ್ಯಾನಂತ ಹೇಳಿದ್ರು. ನಾಳೆ ಡ್ಯಾನ್ಸ್ ಆಡಿಷನ್ ಇದೆ. ನಾಳೆ ಹೋಗಿ ಬಾ ನೋಡೋಣ. ಸರಣ್ಣ, ಹಾಗಾದ್ರೆ ಹೋಗ್ತೀರಣ್ಣ, ಖಂಡಿತ ಹೋಗ್ತೀನಿ. ಸರಿ ಮರಿಬೇಡ ನೀನು, ಹೋಗಿ ಬಾ ನಾಳೆ. ಸರ್ ನಾನು ಹೋಗಿ ಬರ್ತೀನಿ, ಹುಷಾರ್.
ಸಾಯಿ ಹೋಗಿ ಬಂದು ಆಡಿಷನ್ಗೆ. ಹ್ಞೂ ಹೋಗಿ ಬಂದಿನಿ ಅಣ್ಣ. ಮತ್ತೆ ಏನಾಯ್ತು? ಡ್ಯಾನ್ಸ್ ಆಡಿಷನ್ ಕೊಟ್ಟಿದ್ದೀನಿ ಅಣ್ಣ, ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಯಾರ, ಆದ್ರೆ ಏನಾಗಿ ಗೊತ್ತಿಲ್ಲ ಅಣ್ಣ. ನೀನೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ, ನಿನ್ನ ನಂಬಿಕೆ ನಿನ್ನ ಗೆಲ್ಲಿಸ್ತದೆ ಖಂಡಿತ. ಸರಿ ಅಣ್ಣ, ಹೋಗಿ ಬರ್ತೀರಣ್ಣ. ಹುಷಾರು. ಪೋಸ್ಟ್ ಸಾಯಶ್ ಅಂದ್ರೆ ನಾವು ಪೋಸ್ಟ್ ಬಂದಿತ್ತು ನಿಮ್ಮದು. ಇದಕ್ಕೊಂದು ಸಿಗ್ನೇಚರ್ ಹಾಕಿ ಫೋನ್ ನಂಬರ್ ಹಾಕಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ಡ್ಯಾನ್ಸ್ ಫಸ್ಟ್ ಮಾಸ್ಟರ್. ನಾ ಡ್ಯಾನ್ಸ್ ಕ್ಲಾಸ್ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ಅಣ್ಣ. ಹೌದಾ? ಯಾವಾಗ ಹೋಗೋದು? ಅಣ್ಣ ನಾಳೆ ಹೋಗ್ಬೇಕಣ್ಣ. ಹುಷಾರು ಹೋಗ್ಬಾ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ಅವತ್ತು ಹೇಳಿದ್ ನಿಜ ಐತಣ್ಣ, ನಿನ್ನ ನಂಬಿಕೆ ನಿನ್ನ ಗೆಲ್ಲಿಸುತ್ತ ಅಂತ ತಂದಿದೀಯಲ್ಲ, ಅದು ನಿಜವಾಗ್ಲೂ ಸತ್ಯ ಅಣ್ಣ. ಅದೆಲ್ಲ ಅಲ್ಲ, ನಿನ್ ಪ್ರಯತ್ನ ಸಾಯಿ, ನೀನ್ ಪ್ರಯತ್ನ ಪಟ್ಟಿದೀಯಾ, ಎಲ್ಲ ಸಕ್ಸಸ್ ಆಗ್ತದೆ. ಚೆನ್ನಾಗಿ ಹೋಗ್ಬಾ. ಸರಿ ಅಣ್ಣ, ಆಲ್ ದಿ ಬೆಸ್ಟ್. ಬರ್ತೀನಣ್ಣ. ಡ್ಯಾನ್ಸ್ ಪ್ಲೇಸ್ ಸೆಲೆಕ್ಟ್ ಆಗಿ ಅಣ್ಣ ಅದನು ನಿನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನೀನು ತುಂಬಾ ಕಷ್ಟ ಕಟ್ಟಬಿಟ್ಟು ತಪ್ಪಾಯ್ತಪ್ಪ, ತಮ್ಮ ನನ್ನ ಕ್ಷಮಿಸ್ಬಿಡು. ಥ್ಯಾಂಕ್ಸ್ ಅಣ್ಣ.
ಅಲ್ಲೋ ನೀನು ಇಲ್ಲಿ ಕುತ್ಕೊಂಡಿಯಲ್ಲ, ಸ್ವಲ್ಪ ತಿಳಿತಿಲ್ಲ ನೀನು. ನಿಮ್ ತಮ್ಮ ನೋಡಿದ್ರೆ ಅಷ್ಟು ಕಷ್ಟ ಬೀಳ್ತಾನ ಅವನು. ನೀನ್ ಅಣ್ಣ ಆದವ್ ನೀನ್ ಸಹಾಯ ಮಾಡ್ಬೇಕು. ನೀನು ಇಂಥ ಕೆಲಸ ಮಾಡ್ಕೊಂಡ್ ಕುತ್ಕೊಂಡ್ರೆ ತಿಳಿತಿಲ್ಲ ನೀನು ಒಂಚೂರು ಅನ್ನ ಹೇಳ. ಅವ್ನು ಡ್ಯಾನ್ಸ್ ಪ್ರಾಕ್ಟಿಗೆಲ್ಲ ಕರೆಕ್ಟ್ ಆಗಣ ತಿಳಿದಿಲ್ಲ ಒಂಚೂರು ನಿಮ್ಗೆ. ನೀನೇ ಎಲ್ಲ ಸಹಾಯ ಮಾಡ್ಬೇಕು ಅವ್ನಿಗೆ. ನೀನ್ ಹಿಂಗ್ ಮಾಡಿದ್ರೆ ಅವ್ನು ನೋಡಿದ್ರೆ ಅಷ್ಟು ಕಷ್ಟ ಬೀಳ್ತಾನ. ನೀನೇ ಅವ್ನಿಗೆಲ್ಲ ಅಪ್ಪ ಅಮ್ಮ ಎಲ್ಲ. ಏನೇನಪ್ಪ ನಿಂದ ನನಗೆ ಅರ್ಥ ಆಗೋಲ್ತು. ನೀನ್ ಏನಾಗ್ಬೇಕಂತಿದೀಯ ಆಗ ನಿಮ್ಮ ಅಣ್ಣದಾನೆ ಸಪೋರ್ಟ್. ನೀನ್ ಚೆನ್ನಾಗಿರ್ಬೇಕು. ಓ ಅಂದ್ರೆ ಆಲ್ ದ ಬೆಸ್ಟ್.